Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರ ಗಣಿತ ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. ಪ್ರತಿ ಅಂಚು 1 ಸೆಂಟಿಮೀಟರ್ ಇರುವಂತಹ 64 ಘನಾಕೃತಿಗಳನ್ನ ಜೋಡಿಸಿ ಒಂದು ದೊಡ್ಡ ಘನಾಕೃತಿಯನ್ನ ಮಾಡಲಾಗಿದೆ. ಈ ದೊಡ್ಡ ಘನಾಕೃತಿಯ ಪ್ರತಿ ಅಂಚಿನಲ್ಲಿರುವ ಚಿಕ್ಕ ಘನಗಳ ಸಂಖ್ಯೆಯು. ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿ. ಎ ಆಯ್ಕೆ ಎ 4, ಆಯ್ಕೆ ಬಿ 8, ಆಯ್ಕೆ ಸಿ 16, ಆಯ್ಕೆ ಡಿ 32. ಸೊ ಒಂದು ದೊಡ್ಡ ಘನವನ್ನ ರಚಿಸಲು ಬಳಸಲಾದಂತಹ ಒಟ್ಟು ಸಣ್ಣ ಘನಗಳ ಸಂಖ್ಯೆಯನ್ನ ನಾವು ಎನ್ ಅಂತ ತಗೊಳ್ಳೋಣ. ಸೊ ಹಾಗಾದ್ರೆ ಇಲ್ಲಿ ಎನ್ ಈಸ್ ಈಕ್ವಲ್ ಟು ಎಷ್ಟು ಹೇಳಿ? 64. ಸೊ ದೊಡ್ಡ ಘನದ ಪ್ರತಿ ಅಂಚಿನಲ್ಲಿರುವಂತಹ ಸಣ್ಣ ಘನಗಳ ಸಂಖ್ಯೆಯನ್ನ ನಾವು ಎನ್ ಅಂತ ಕರೆದ್ರೆ, ಸೊ ಇಲ್ಲಿ ಇದೇನಾಗುತ್ತೆ? ಸೊ ಇದನ್ನ ಕ್ಯಾಪಿಟಲ್ ಎನ್ ಅಂತ ತಗೊಳ್ಳೋಣ ಒನ್ಸ್ ಅಗೇನ್. ಸೊ ಇಲ್ಲಿ ನಾವು ದೊಡ್ಡ ಘನವನ್ನ ರಚಿಸಲು ಬಳಸಲಾದಂತಹ ಒಟ್ಟು ಸಣ್ಣ ಘನಗಳ ಸಂಖ್ಯೆಯನ್ನ ನಾವು ಕ್ಯಾಪಿಟಲ್ ಎನ್ ಅಂತ ಇಟ್ಕೊಂಡಿದ್ದೇವೆ. ಸೊ ಇಲ್ಲಿ ಎನ್ ಈಸ್ ಈಕ್ವಲ್ ಟು 64. ಸೊ ದೊಡ್ಡ ಘನದ ಪ್ರತಿ ಅಂಚಿನಲ್ಲಿರುವಂತಹ ಸಣ್ಣ ಘನಗಳ ಸಂಖ್ಯೆಯನ್ನ ನಾವು ಸ್ಮಾಲ್ ಎನ್ ಇಂದ ಗುರುತಿಸ್ಕೊಳ್ಳೋಣ. ಸೊ ಹಾಗಾದ್ರೆ ಘನಫಲದ ಸೂತ್ರದ ಪ್ರಕಾರ ಎನ್ ಕ್ಯೂಬ್ ಈಸ್ ಈಕ್ವಲ್ ಟು ಎಷ್ಟು ಹೇಳಿ? 64. ಸೊ ಎನ್ ಕ್ಯೂಬ್ ಈಸ್ ಈಕ್ವಲ್ ಟು 64. ಸೊ ಅಂದ್ರೆ ಎನ್ ಕ್ಯೂಬ್ ಈಸ್ ಈಕ್ವಲ್ ಟು ಎನ್ ಆಗುತ್ತೆ. ಸೊ ಎನ್ ಕ್ಯೂಬ್ ಈಸ್ ಈಕ್ವಲ್ ಟು ಎನ್ ಆಗುತ್ತೆ. ಸೊ ಇಲ್ಲಿ ಎನ್ ಕ್ಯೂಬ್ ಈಸ್ ಈಕ್ವಲ್ ಟು ಎನ್ ಏನ್ ಹೇಳಿ? 64 ಆಗಿದೆ. ಸೊ ಈಗ ನಾವು 64ರ ಘನ ಮೂಲವನ್ನ ಕಂಡು ಹಿಡಿಬೇಕಾಗತ್ತೆ. ಸೊ ಎನ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 64. ಸೊ ಹಾಗಾದ್ರೆ ಇಲ್ಲಿ ಎನ್ ಈಸ್ ಈಕ್ವಲ್ ಟು 64ರ ಘನ ಮೂಲ ಏನಾಗತ್ತೆ ಹೇಳಿ? 4. ಓಕೆ. ಸೊ ಆದ್ರಿಂದ ದೊಡ್ಡ ಘನದ ಪ್ರತಿ ಅಂಚಿನಲ್ಲಿರುವಂತಹ ಮೀನ್ಸ್ ಅಂಚಿನಲ್ಲಿ 4 ಚಿಕ್ಕ ಘನಗಳಿದೆ ಅಂತ ಹೇಳ್ಬೋದು. ಓಕೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಎ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.